ಯಾರೇ ಟ್ಯಾಲೆಂಟ್ ಆದವರು ಮುಂದೆ ಬರೋಕ್ಕಾಗಲ್ಲ. ನೋಡಿ, ಬಯಾಟ್ ಮಾಡಿ ಕ್ವಶನ್ ಪೇಪರ್ ಸಿಕ್ಕಿ ಬರೆಯೋದಕ್ಕೂ ನಿಮ್ಮ ಜ್ಞಾನವನ್ನು ಬೆಳೆಸಿ ಮುಂದೆ ಬರೋದಕ್ಕೂ ವ್ಯತ್ಯಾಸ ಇದೆ. ಹಾಗೆ ಜ್ಞಾನ ಪಡಿಬೇಕಾದರೆ ತಂದೆ ತಾಯಿಗಳು ಮುಖ್ಯ, ಶಿಕ್ಷಕರು ಮುಖ್ಯ. ಕೆಲವೆಲ್ಲ ಶಿಕ್ಷಕರು ಏನಿದೆ, ಏನು ಪಾಠ ಮಾಡ್ತಾರೆ, ಸಬ್ಜೆಕ್ಟನ್ನು ಮಾತ್ರ ಮಾಡ್ತಾರೆ. ಅವರು ಯಾವ ಬೋಧನೆ ಸರಿದಾರಿಯಲ್ಲಿ ಮಾಡಿಲ್ಲ, ಸಾರ್ವಜನಿಕ ಬದುಕು ಏನಂತ ತೋರಿಸ್ಕೊಡ್ಲಿಲ್ಲ. ಆವಾಗ ನಮ್ಮ ಯಾರೇ ಒಂದೊಂದು ಬ್ಯಾಚಿನಲ್ಲಿ ಬರುವ ಯುವತಿಯರಿಗೆ ಆ ಮಾರ್ಗದರ್ಶನ ಬದಲಾಗುತ್ತೆ. ಆಮೇಲೆ ನಮಗೆ ದುಡ್ಡಾಗಬೇಕು ಅಂತ ಡ್ರಗ್ಸ್, ಇದು ಸರೇ ಆಗಲಿ ಡ್ರಗ್ಸ್ ಆಗಲಿ, ನಾವೇ ಕಂಪ್ನಿ ರೆಡಿ ಮಾಡೋದು, ನಾವೇ ಸಪ್ಲೈ ಮಾಡೋಕ್ಕೆ ನಮ್ಮ ಅಲ್ಲಿ ಇಲಾಖೆಗಳು ಸಪೋರ್ಟ್ ಮಾಡೋದು. ಹಾಗಾಗಿ ನಮ್ಮ ಯುವ ಪೀಳಿಗೆಯಲ್ಲಿ ಒಳ್ಳೆಯದಾಗುತ್ತೆ ಹೇಳಿ, ನೀವೇ ಹೇಳಿ, ಎಲ್ಲಿಂದ ಒಳ್ಳೆಯದಾಗುತ್ತೆ? ಎಲ್ಲರೂ ಮಾರೋರು, ಡ್ರಗ್ಸನ್ನು ಮಾರೋರು, ನಮ್ಮ ಮನೆಗೆ ದುಡ್ಡಾಯಿತು, ಕೋಟಿಗಟ್ಟಲೆ ದುಡ್ಡಾಯಿತು, ಕೋಟಿಗಟ್ಟಲೆ ಜನ ಸತ್ರು. ಇಲ್ಲಿ ಹುಡುಗಿಯರೆಲ್ಲ ಹೋದ್ರು, ಅವ್ರ ಮನೆ ಹಾಳಾಯಿತು. ಇದನ್ನೇ ಸರಿ ಮಾಡಿದ್ರೆ ನಮಗೆ ಸೇನೆಗೆ ಯಾರನ್ನ ಕಳಿಸೋದು? ಆಯಿತು, ಸೇನೆಗೆ ಬಂತಂತ ಹೇಳಿ ಸೇನೆಯಲ್ಲಿ ಸತ್ತ ರಾಜ್ಯಕ್ಕೆ ಬೆರೆಸಬಾರ್ದು. ಸೇನೆ ಬಗ್ಗೆನೂ ಈಗ ಕೆಲವರು ಪಾರ್ಲಿಮೆಂಟಲ್ಲಿ ಹೇಳ್ತಾರೆ ಸೇನೆ ಬಗ್ಗೆ ಇದು ಸರಿ, ಅವರು ನಡೆಸುವಾಗ ಹೇಗಿದ್ರು. ಇದನ್ನೆಲ್ಲ ನೋಡುವಾಗ ಯುವಕರು ಹೇಗೆ ಸೇನೆಗೆ ಸೇರ್ತಾರೆ, ಯುವತಿಯರು ಹೇಗೆ ಸೇರ್ತಾರೆ? ಆಯಿತು, ಸೇರಲಿ, ಅವರಿಗೆ ಕೊಡೋಣ. ಮತ್ತೆ ಎಲ್ಲರಿಗೂ ಆಫೀಸರ್ ಆಗೋಕ್ಕಾಗಲ್ಲ, ಎಲ್ಲರಿಗೂ ಸಿಪಾಯಿ ಆಗೋಕ್ಕಾಗಲ್ಲ. ಆವಾಗ ಸರ್ಕಾರ ಅದನ್ನು ಹೆಚ್ಚು ಕಡಿಮೆ ಮಾಡಿ ಒಂದು ಸರಿದೂಗಿಸಿ ಅವರ ಪೇಮೆಂಟಲ್ಲಾಗಲಿ ಪೆನ್ಷನ್ನಲ್ಲಾಗಲಿ ಅವರಿಗೆ ಕೊಡೋ ಸೌಕರ್ಯದಲ್ಲಿ ಆಗಲಿ ಇದು ಮಾಡಬೇಕು. ಆಮೇಲೆ ಒಂದು ನನ್ನ ಇದು ಬಯಕೆ, ಮುಂಚೆ ನಾರ್ತ್ ಕೊರಿಯಾ, ಸೌತ್ ಕೊರಿಯಾ, ವಿಯೆಟ್ನಾಮ್, ಸೌತ್ ವಿಯೆಟ್ನಾಮ್, ಅಲ್ಲಿ ಕಂಪಲ್ಸರಿ ಯಾವನೇ ಹುಡುಗ ಆಗಲಿ ಅವರು ಸೇನೆಗೆ ಸೇರಲೇಬೇಕಿತ್ತು 5 ವರ್ಷ. ಈಗ ನಮ್ಮಲ್ಲಿ 5 ವರ್ಷ ಬೇಡ, ಒಬ್ಬ MLA MP ಆದರೆ ಅವರಿಗೆ ಪೆನ್ಷನ್. ನಾವು 10 ವರ್ಷ 12 ವರ್ಷ 13 ವರ್ಷ ಮಾಡಿದವನಿಗೆ ಪೆನ್ಷನ್ ಇಲ್ಲ, ಎಲ್ಲಿ ಆರ್ಮಿಯಿಂದ ಬಂದವರಿಗೆ ಇಲ್ಲ. ಇಲ್ಲಿ ಅದು 2 ವರ್ಷಕ್ಕೆ ಸರ್ಕಾರ ಹೋಗಲಿ, ಅವನಿಗೆ ಪೆನ್ಷನ್ ಗ್ಯಾರಂಟಿ. ಯಾಕೆ? ಜೈಲಲ್ಲಿರುವ ಎಲ್ಲರಿಗೂ ಆರ್ಮಿಗೆ ಹಾಕಬೇಕು. ಜೈಲಲ್ಲಿ ಇವಾಗ ಕಿತಾಪತಿ ಮಾಡಿ ಬರ್ತಾರಲ್ಲ, ಮರ್ಡರ್ ಮಾಡಿ, ಕಳ್ಳತನ ಮಾಡಿ, ಮೋಸ ಮಾಡಿ, ದಾಗ ಮಾಡಿ, ಅವರಿಗೆ ತಗೊಂಡೋಗಿ ಬಂಜರ್ ಭೂಮಿಯಲ್ಲಿ ಆರ್ಮಿಯಲ್ಲಿ ಒಂದು ವರ್ಷ ಕೊಡಬೇಕು. ಮಾಡ್ತಾರ? ಇದು ಪ್ರಜಾಪ್ರಭುತ್ವ ಅಂತ ಮಾಡ್ಕೊಂಡಿದ್ದಾರೆ ನಾವು. ಹಾಗಾಗಿ ನಾನು ಬೋಧನೆ ಏನು ಹೇಳೋಕೆ ಆಗಲ್ಲ. ಯಾಕೆಂತೇಳಿದ್ರೆ ಇಡೀ ಸಮುದ್ರದಲ್ಲಿ ಎಲ್ಲಿಂದ ನೀವು ಒಂದು ಬದಿಯಿಂದ ತಿಳಿ ಮಾಡೋಕೆ ಹೋಗ್ತೀರಿ? ಆಗಲ್ಲ. ಇಷ್ಟೇ ಹೇಳ್ಬೋದು, ನಿಮ್ಮ ಮುಖಾಂತರ ಹೇಳ್ಬೋದು, ಪ್ರೀತಿ, ವಿಶ್ವಾಸ, ಆದರ್ಶ, ಸತ್ಯ, ಧರ್ಮ ಇದನ್ನೇ ಇಟ್ಟುಕೊಂಡು ಮುನ್ನಡೆಯಿರಿ. ನಾವು ಯಾರು ಶಾಶ್ವತ ಇಲ್ಲ ಅಲ್ವಾ? ಶಾಶ್ವತ ಆಗಿದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು. ನಾವೆಲ್ಲ ಗಳಿಸಿದ ಒಂದೇ ಗಳಿಗೆಗೆ. ಈಗ ಶ್ರೀಕೃಷ್ಣ ಅಲ್ಲ, ಭಗವದ್ಗೀತೆಯಲ್ಲಿ ಬರೆದೆ 7 ಲೈನ್ ಇದೆ. ಅದು ನಾವಿಷ್ಟು ಮಾಡಬೇಕಾದ್ರೆ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಈ 3 ಯುಗಗಳಲ್ಲಿ ಮಾಡಿದ್ರು ಅವರು. ನಮಗೆ ಮಾಡೋಕ್ಕೆ ಯಾಕೆ ಆಗಿಲ್ಲ? ನಮಗೆ ಇರೋದೇ 3.5 ವರ್ಷಗಳ ಕಾಲದ ಈ ಭೂಮಿಯ ಆಯುಷು. ಅದರಲ್ಲಿ ನಮಗೆ 100 ವರ್ಷ. 100 ವರ್ಷದಲ್ಲಿ ನಾವು ಇಲ್ಲಿ ಪ್ರಾಥಮಿಕ ಹಂತದಲ್ಲಿ ಒಂದು, ಪ್ರೌಢಾವಸ್ಥೆಯಲ್ಲಿ ಒಂದು, ಆಮೇಲೆ ಮಧ್ಯಮ ವಯಸ್ಸಲ್ಲಿ ಒಂದು, ಅಂತಿಮ ವಯಸ್ಸಲ್ಲಿ ಒಂದು ನಾವು ಮಾಡ್ತೀವಿ. ಹೀಗಾಗಿ ನಮ್ಮ ಭರತಖಂಡ ಇನ್ನು ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಜನರ ಆಸೆ ಜಾಸ್ತಿ. 1 ಮನೆ ಇಲ್ಲ, 4 ಮನೆ, 1 ಎಕರೆ ಇಲ್ಲ, 10 ಎಕರೆ, ಲಕ್ಷ ಸಂಬಳ ಬಂದರೆ ಸಾಲದು, ಕೋಟಿ ಸಂಬಳ ಮಾಡಿಕೊಳ್ಳಿ. ಆದರೆ ಇನ್ನೊಬ್ಬರ ಯುವತಿಯರನ್ನ ಹಾಳು ಮಾಡಿ ಅವರಿಗೆ ಮೋಸ ಮಾಡಿ ಮಾಡೋದಲ್ಲದೆ ಇದು ಯಾವ ಸತ್ಯಧರ್ಮದಲ್ಲಿ ಮಾಡ್ತಾ ಇದ್ದಾರೆ ಯಾರಾದರೂ? ಹಾಗಾಗಿ ಬೋಧನೆ ಇಷ್ಟೇ. ಎಲ್ಲ ಯುವತಿಯರು ಈಗ ಗ್ರಂಥ ಇದೆ, ಪುಸ್ತಕ ಇದೆ, ಕಮ್ಯುನಿಕೇಷನ್ ಇದೆ, ರೇಡಿಯೋ ಇದೆ, ಆಮೇಲೆ ಆಕಾಶವಾಣಿಗಳೆಲ್ಲ ಬರ್ತಾ ಇದೆ, ಬೇಕಾದಷ್ಟು ದಿನಪತ್ರಿಕೆಗಳಿದೆ. ಇವುಗಳನ್ನೆಲ್ಲ ಓದಿ ತಾನು ಎಷ್ಟನ್ನು ತಗೊಳ್ಬೇಕು, ಯಾವುದನ್ನು ಬೇಡ ನಮಗೆ ಅದನ್ನು ಬಿಡಬೇಕು. ಬಿಟ್ಟು ಅದನ್ನು ಅರ್ಥ ಮಾಡಿಕೊಳ್ಳಿ. ಒಂದು ಎರಡನೇದಾಗಿ, ಕೊನೆಯದಾಗಿ ಈಗ ನಾವು ಭಾರತೀಯ ಸೇನೆ ಮೇಲೆ ನಂಬಿಕೆ ಇಡಬೇಕು. ಬಾರ್ಡರ್ನಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗ್ತಾ ಇದ್ದಾರೆ. ನಾವು ಕಠಿಣ ಸಂದೇಶ ಕೊಡ್ತಾ ಇದ್ವಿ ನಮ್ಮ ನೆರೆ ರಾಷ್ಟ್ರಗಳಿಗೆ. ಯಾರೆಲ್ಲ ನಮ್ಮ ಮೇಲೆ ಎಗರಾಡ್ತಾರೆ ಅವರಿಗೆ ಕಠಿಣ ಸಂದೇಶ ಕೊಡ್ತಾರೆ. ಅದನ್ನು ನಮ್ಮ ವಿರೋಧ ಪಕ್ಷದವರಾಗಲಿ ಮತ್ತು ಇಲ್ಲಿರುವವರು
ಅದನ್ನು ಸಣ್ಣ ಕೀಳು ಮಟ್ಟ ಆಗಿ ತಗೊಳ್ಬಾರ್ದು, ಸಣ್ಣ ಮಟ್ಟದಲ್ಲಿ ತಗೊಳ್ಬಾರ್ದು. ಅವರಲ್ಲಿ ಗಟ್ಟಿರೋದಕ್ಕೆ ನಾವಿಲ್ಲಿ ಕೂತಿದ್ದೀವಿ, ನಾವಿಲ್ಲಿ ನಿದ್ರೆ ಮಾಡ್ತೀವಿ, ನಾವಿಲ್ಲಿ ಊಟ ಮಾಡ್ತೀವಿ, ಉಡುಗೆ ತೊಡುಗೆ ತರ್ತೀವಿ, ನಾವು ಸುತ್ತೀವಿ. ಅಲ್ಲಿ ಗಟ್ಟಿಲ್ಲ ಅಂತ ಹೇಳಲಿ, ಜಾಬ್ ಕೊಡೋದು ಹೋದರೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ತುಂಬ ಜನರಿಗೆ ಅದೆಲ್ಲ ನಡೀತದೆ ಅಂತ ಏನೂ ಇಲ್ಲ. ತಪ್ಪಿದರೆ 1-2 ಪರಮಾಣು ಬಾಂಬ್ ಹೇಗೆ 45ನೇ ಇಸ್ವಿಯಲ್ಲಿ ಹಿರೋಶಿಮಾ ನಾಗಸಾಕಿಗೆ ಬಿದ್ದು ಮತ್ತೆ ಅವ್ರು ಹೇಗೆ ಮಾಡಿದ್ರು ನೋಡಿ, ಆ ರೀತಿ ಇಲ್ಲೆಲ್ಲ ಆಗ್ಬಿಟ್ರೆ ನಾವು ಮಾಡಿದ ಯಾರಿಗೆ? ನನ್ನ ಆಸ್ತಿ ಯಾರಿಗೆ? ಇನ್ನೊಬ್ಬರ ಆಸ್ತಿ ಯಾರಿಗೆ? ದೇಶ ಗಟ್ಟಿ ಮಾಡಲಿಕ್ಕೆ ಯುವಕರಿಗೆ ಆರ್ಮಿಗೆ ಸೇರಬೇಕು. ಅದರಲ್ಲಿ ಬೇಕಾದಷ್ಟು ಆಸ್ಪತ್ರೆಗಳಿದೆ. ಅದ್ರಿಗೆ ಒಂದೇ ಕಷ್ಟ ಅಂತ ಹೇಳಿದ್ರೆ ಜನರ ಸಂಖ್ಯೆ ಜಾಸ್ತಿ ಆಗಿ ಅಲ್ಲಿ ವೇಕೆನ್ಸಿ ಕಡಿಮೆ ಇರೋದರಿಂದ ಇಲ್ಲಿಂದ ರಿಕ್ರೂಟ್ಮೆಂಟ್ ಆಗುವಾಗ ನಮಗೆ ಟೆಸ್ಟ್ಗಳು ಅದರಲ್ಲಿ ಟಾಪಲ್ಲಿ ಬರೋವರಿಗೆ ಅಂತ ಆಗುವಾಗ ಕೆಲವು ಯುವತಿಯರು ಆ ಕನಸನ್ನು ಬಿಟ್ಟು ಬಿಡ್ತಾರೆ. ಮತ್ತು ಇಲ್ಲಿ ಕಂಪನಿ ಮೊರೆ ಹೋಗುತ್ತೆ. ಮತ್ತು ಕೊನೆಗೆ ಯಾವುದೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಓದಲಿಕ್ಕೆ ಖರ್ಚು ಮಾಡಿದ ಕೋಟಿ ಗಳಿಸೋದು ಇಲ್ಲಿ 1000 ರೂಪಾಯಿಯಲ್ಲಿ ಕೆಲಸ ಮಾಡಬೇಕು. ಆವಾಗ ಏನಾಗುತ್ತೆ, ಅವರ ಮನಸ್ಸು ಒಂಥರ ಬೇಜಾರಾಗುತ್ತೆ. ಆದರೆ ಏನು ಮಾಡೋಕ್ಕಾಗಿಲ್ಲ. ಪ್ರಪಂಚ ದೇಶ ಬೆಳೆದಿದೆ, ಜನಸಂಖ್ಯೆ ಬೆಳೆದಿದೆ. ಇರುವುದು ದೇಶ ಅಷ್ಟೇ, ಜಾಗ ಅಷ್ಟೇ. ಜನಸಂಖ್ಯೆ ಜಾಸ್ತಿ ಆದಾಗ ಇದಾಗುತ್ತೆ. ಜನಸಂಖ್ಯೆ ಜಾಸ್ತಿ ಆದಾಗ ನಮಗೆ ಒಂದೇ ಇಷ್ಟೇ, ಮುಂದಕ್ಕೆ ನಮ್ಮ ಬದುಕನ್ನು ಕಂಡುಕೊಳ್ಬೇಕು, ನಮಗೆ ಒಂದು ಪಿಂಚಣಿ ಬೇಕು, ಪೆನ್ಷನ್ ಬೇಕಂತ ಆದರೆ ಅಥವಾ ಒಂದು ದಾರಿ ಇದೆ, ಅದಕ್ಕೆ ಆರ್ಮಿಗೆ ಸೇರೋದು. ಆರ್ಮಿಗೆ ಸೇರಲಿಕ್ಕೆ ನಾನು ಹೇಳಿದೆ, ಪ್ರಾಥಮಿಕ ಹಂತದಲ್ಲೇ ಅವರಿಗೆ ಗೈಡ್ ಮಾಡಬೇಕು, ಟ್ರೈನಿಂಗ್ ಕೊಡಬೇಕು. ಯಾಕಂದರೆ ಫಿಸಿಕಲ್ ಫಿಟ್ನೆಸ್ ನಾನು ಕೊನೆಗೆ 18-20 ವರ್ಷ ಆದಮೇಲೆ ಫಿಸಿಕಲ್ ಫಿಟ್ನೆಸ್ ಮಾಡ್ತೀನಿ ಅಂತ ಹೇಳಿದ್ರೆ ಆಗೋದಿಲ್ಲ. ಈಗ ಒಂದು ಟ್ಯಾಗೋ ಅಥವಾ ಏನೋ ಆಗ್ತಿರಲ್ಲ, ಅದನ್ನು ಹಾಕಿದ್ರೆ ಅವನು ಅನ್ಫಿಟ್ಟೆ, ಅಥವಾ ಇನ್ನೇನೋ ಡ್ಯಾಮೇಜ್ ಮಾಡಿಕೊಂಡ್ರು ಮೆಡಿಕಲ್ ತಲೆಯಲ್ಲಿರ್ಬೋದು, ಮೆಡಿಕಲಲ್ಲಿ ಫೇಲ್ ಆಗಿಬಿಡ್ತೀವಿ. ಅದನ್ನು ಅವರ ತಂದೆ ತಾಯಿಗಳು ಅರ್ಥೈಸಿಕೊಳ್ಬೇಕು. ನಮ್ಮಲ್ಲಿ ಈಗ ಏನಾದರೂ ತಂದೆ ತಾಯಿಗಳು ನಮ್ಮ ಮಗನ ಆರ್ಮಿ ಗುಂಡು ಹೊಡ್ತಾರೆ, ಈಗ ಗುಂಡು ಹೊಡೆದ್ದು ಸಾಯೋಗಿಂತ ನಮ್ಮಲ್ಲಿ ಆಕ್ಸಿಡೆಂಟ್ಗಳಲ್ಲಿ ಡ್ರಗ್ಸ್ ತಗೊಂಡು ಮತ್ತೆ ನಮ್ಮ ಈ ಬೇಕಾದಷ್ಟು ವಾಹನಗಳಿದೆ ಈಗ ಓಡಿಸೋ ರೀತಿಯಲ್ಲಿ, ಮತ್ತು ನಾವೇ ಇಲ್ಲಿ ಕೊಲೆ ಮಾಡಿಕೊಂಡು ಸಾಯೋದೇ ಜಾಸ್ತಿ ಇದೆ. ಆರ್ಮಿಗೆ ಹೋಗಿ ಸತ್ತು ಬಿಡ್ತಾನೆ ಅಂತೇಳಿ ಒಂದು ಹೆದರಿಕೆ ಎಲ್ಲರಿಗೂ ಇಲ್ಲ. ದೇವರು ಬರೆದಿರ್ತಾನೆ ಹೀಗೆ ಅಂತ. ನಾವು ಎಚ್ಚರ ಇದ್ದರೆ ಎಲ್ಲೆಲ್ಲ ಆಗೋದು. ಅವರೇದೇ ಕೊಟ್ಟು ಅಲ್ಲಿ ನಮ್ಮನ್ನು ಕಾಯ್ತಾರಂತೆ. ನಮ್ಮ ಬಾಕಿ ಇರೋ ಎಷ್ಟೋ ಪರ್ಸೆಂಟೇಜ್ ನಮ್ಮ ಜನರಿಗೆ ಇವರ ಮೇಲೆ, ನಮ್ಮ ದೇಶದ ಮೇಲೆ ಅಥವಾ ಆರ್ಮಿ ಮೇಲೆ ನಂಬಿಕೆ ಇಲ್ಲ. ನಂಬಿಕೆ ಬರೆಸುವಂಥ ಮಾತುಗಳನ್ನು ಪಾರ್ಲಿಮೆಂಟ್ ಇದ್ದು ಯಾರೇ ಪಕ್ಷಗಳಾಗಲಿ, ಬೇಕಾದಷ್ಟು ಪಕ್ಷಗಳಿಲ್ಲ, ಅವರ ಯಾವುದಾದ್ರೂ ಒಂದು ಮ್ಯಾನಿಫೆಸ್ಟೋದಲ್ಲಿ ಅದನ್ನು ಸೇರಿಸಬೇಕು, ಮಾಡಬೇಕು. ಮಾಡೋದನ್ನು ಹೇಳಿಸೋದಲ್ಲ, ಮಾಡೋ ಯಾವುದೇ ಒಂದು ಕಾರ್ಯವನ್ನು ತಂದದನ್ನು ಹೇಳಿಸಬಾರ್ದು. ಅವಾಗ ಏನಾಗುತ್ತೆ, ಇಲ್ಲಿರುವಂಥ ಯುವತಿಯರಿಗೆ ಸಂಶಯ ಬರುತ್ತದೆ. ಈಗ ಅಗ್ನಿವೀರರ ಬಗ್ಗೆ ಹೇಳಿದ್ರು, ಒಂದು ಆಡಳಿತ ಪಕ್ಷ ಒಂದು ಹೇಳಿದ್ರೆ ಇದು ಹೇಳುವಾಗ ಈಗ ಸೇರುವರು ಯಾರು? ಈಗ ನೀವು ಕೇಳೋದಕ್ಕೆ ಯಾಕೆ ಇವರಿಗೆ ನಾವು ಹೇಳೋದು, ಅಲ್ಲಿಂದ ಅದಾಗಬೇಕು. ಆದರೆ ನನ್ನ ವಿಷಯದಲ್ಲಿ ಹೇಳ್ತೀನಿ, ಆರ್ಮಿಗೆ ಸೇರಿ ಒಳ್ಳೆಯ ಶಿಸ್ತುಬದ್ಧರಾಗಿರ್ತೀರಿ, ಸಮಯ ಪ್ರಜ್ಞರಾಗಿರ್ತೀರಿ, ಸತ್ಯವಂತರಾಗಿರ್ತೀರಿ. ಎಲ್ಲರಲ್ಲ, 99% ಗ್ಯಾರಂಟಿ ಅವರವರ ಕೆಲಸ ಮಾಡ್ಕೊಂಡು ಇರ್ತಾರೆ, ಯಾರಿಗೂ ಅಷ್ಟು ಅವರು ದ್ರೋಹ ಮಾಡಲ್ಲ ಅನ್ನೋಂಥ ಭಾವನೆ ನನ್ನಲ್ಲಿದೆ. ಯುವತಿಯರು ಮುಂದೆ ಹೋಗಿ ಬಂದಿದೆ. 5 ವರ್ಷ 10 ವರ್ಷ 15 ವರ್ಷ ಬೇಗ ಕಳೆದೋಗ್ಬಿಡ್ತದೆ. ನಾವು ಇಲ್ಲಿ ಸುತ್ತಕೊಂಡಿದ್ರೆ 30 ವರ್ಷ ಆಗಿಬಿಡ್ತದೆ. ಅಷ್ಟೊತ್ತಿಗೆ ನಿಮಗೆ ಅಲ್ಲಿ 12 ವರ್ಷ ಸರ್ವಿಸ್ ಆಗಿಬಿಟ್ಟಿರ್ತದೆ. ಹೋಗಿ ಬನ್ನಿ. ಆಮೇಲೆ ಬಂದ ಮೇಲೆ ಇನ್ನರಿಗೂ ಮಾರ್ಗದರ್ಶನ ಆಗಲಿ ಅಂತ ಹೇಳ್ತಾ ಇದ್ದೀನಿ ನಾನು ಈ ಮೂಲಕ. ಇಷ್ಟೊತ್ತರೆಗೂ ನಮ್ಮ ವಾಹಿನಿ ಜೊತೆ ನಿಮ್ಮ ಒಂದು ಮನದಾಳದ ಮಾತುಗಳನ್ನು ಆಡೋದಕ್ಕೆ ಬಹಳ ಸಂತೋಷ ಆಯಿತು. ನಿಮಗೆ ಆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ಹೆಚ್ಚಿನ ಆಯುಷ್ ಕೊಡಲಿ. ಇದೇ ರೀತಿ ಎಲ್ಲರಿಗೂ ನೀವು ಮಾರ್ಗದರ್ಶಕರಾಗಲಿ ಅಂತ ಹೇಳ್ತಾ ನಿಮಗೆ ವಂದನೆಗಳನ್ನು ಹೇಳ್ತೀನಿ.